The name itself suggests it is a causative. It causes. I do not do it directly, it causes. So let us see the difference. If you want to start a story, or if you want to start a joke, how do you start? Imagine you are going to start a story in front of some children. So you'll say, definitely, let me start a story. Or somebody asks you, tell me a joke, and you'll say, let me tell you a joke. So you'll start with let. So this let is a causative. You don't say, I tell you a story. You say, let me tell you a story. Let me give you an example. So notice this. What is the difference between let's go and shall we go? There is a difference. Shall we go is a question. Let's go is not a question. It's almost like a command or a direction. So you can ask your senior or an elderly person, shall we go? ನಿಮಗಿನ್ನ ದೊಡ್ಡವ್ರನ್ನ ನೀವು ಹೋಗೋಣವಾ ಅಂತ ಕೇಳಬೇಕು. ನಿಮಗಿನ್ನ ದೊಡ್ಡವ್ರಿಗೆ ಹೋಗೋಣ ಅಂತ ಹೇಳಬಾರ್ದು. ಲೆಟ್ಸ್ ಗೋ ಅಂದರೆ ಹೋಗೋಣ. ಶಾಲ್ ವಿ ಗೋ ಅಂದರೆ ಹೋಗೋಣವಾ. ಸೊ ಹೋಗೋಣವಾ ಅನ್ನೋದ್ರಲ್ಲಿ ಒಂದು ವಿನಮ್ರತೆ ಇದೆ. ಲೆಟ್ಸ್ ಗೋ ಅನ್ನೋದ್ರಲ್ಲಿ ದರ್ಪ ದುರಹಂಕಾರ ಅಂತ ಇಲ್ಲ. ಆದರೆ ಅದನ್ನು ನೀವು ನಿಮ್ಮ ಸಮಾನ ವಯಸ್ಕರ ಜೊತೆಗೆ, ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆಗೆ ಯೂಸ್ ಮಾಡಬಹುದು. ಆದರೆ ದೊಡ್ಡವ್ರ ಜೊತೆಗೆ ಯೂಸ್ ಮಾಡಬೇಕಾದ್ರೆ ಶಾಲ್ ವಿ ಗೋ ಅಂತ ಹೇಳಬೇಕು. ಇದು ಗೊತ್ತಿಲ್ಲದಲ್ಲೇ ಇರೋರು ಗೊತ್ತಿದ್ದವ್ರಿಗೆ ಅನಾಗರಿಕರು ಅಂತ ಅನ್ನಿಸ್ತಾರೆ. ದೇರ್ ಆರ್ 5 ಕಾಸಿಟಿವ್ಸ್. ಅಂದರೆ ನೇರವಾಗಿ ಹೇಳಲ್ಲ. ಈ 5 ಕಾಸಿಟಿವ್ಸ್ ಇದೆ. 5 ಕಾಸಿಟಿವ್ಸು ನೇರವಾಗಿ ಹೇಳಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಮಾತಾಡ್ತೀವಿ. ಬನ್ನಿ ಅದರ ಪರಿಚಯ ಮಾಡಿಕೊಡ್ತೀನಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿಚ್ ಅಂಡ್ ವಾಟ್ ದೇ ಆರ್. First one is let, second is help, third is have, fourth is get, and fifth is make. You can use them directly, but when you use them as a causative, it gives a different structure and different meaning in English. What is a causative? We use causative when the subject doesn't perform the work directly. ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಅಂದರೆ ಡೂವರ್ ಅವನೇ ನೇರವಾಗಿ ಮಾಡೋದಿಲ್ಲ ಕೆಲಸ. ಅವನು ಮಾಡಿಸ್ಕೋತಾನೆ. ಅವನು ಬೇರೆಯವರಿಂದ ಆ ಕೆಲಸನ ಮಾಡಿಸ್ಕೋತಾನೆ. ಆ ಥರ ಹೇಳಬೇಕಾದ್ರೆ ನಾವು ಕಾಸಿಟಿವ್ಸ್ನ ಯೂಸ್ ಮಾಡ್ತೀವಿ. ದೇರ್ ಆರ್ 5 ಕಾಸಿಟಿವ್ಸ್. ದೇ ಆರ್ ಲೆಟ್, ಹೆಲ್ಪ್, ಹ್ಯಾವ್, ಗೆಟ್ ಅಂಡ್ ಮೇಕ್. ದಿಸ್ ಐ ಆಮ್ ಜಸ್ಟ್ ರಿಪೀಟಿಂಗ್. ಯು ಹ್ಯಾವ್ ಸೀನ್ ದಿಸ್ ಇನ್ ಅ ಪ್ರೀವಿಯಸ್ ಸ್ಲೈಡ್. ಲೆಟ್ ಅಸ್ ಸಿ ದ ಡಿಫರೆನ್ಸ್ ನಾವ್. ಈಗ ನಾವು ಐ ಗೋ ಅಂತ ಹೇಳ್ತೀವಿ. ಲೆಟ್ ಮಿ ಗೋ ಅಂತ ಇನ್ನೊಂದ್ಸರಿ ಹೇಳ್ತೀವಿ. ಐ ಟೆಲ್ ಯು ಅ ಸ್ಟೋರಿ, ಲೆಟ್ ಮಿ ಟೆಲ್ ಯು ಅ ಸ್ಟೋರಿ. ಲೆಟ್ ಹಿಯರ್ ಮೀನ್ಸ್ ಅಲೋ ಮೀ ಟು ಗೋ, ಅಲೋ ಮೀ ಟು ಸ್ಪೀಕ್, ಅಲೋ ಮೀ ಟು ಟೆಲ್ ಯು ಅ ಸ್ಟೋರಿ. ಅಲೋ ಹಿಯರ್ ಡಸಂಟ್ ಮೀನ್ ಸಂಬಡಿ ಈಸ್ ಗಿವಿಂಗ್ ಯು ಪರ್ಮಿಷನ್ ಕೊಡ್ತಿದ್ದಾರೆ ಅಂತ ಅಲ್ಲ, ಆದರೆ ನೀವು ಸೌಜನ್ಯದಿಂದ ಉಪಯೋಗಿಸುವಂಥ ಒಂದು ಪದ. ಯು ಡೂ ಲಾಂಡ್ರಿ. ನೀವು ಯಾರಿಗೂ ಹೇಳ್ತಾ ಇದ್ದೀರಾ ನೀನು ಲಾಂಡ್ರಿ ಮಾಡು ಅಂತ, ಅಂದರೆ ಪ್ರೆಸ್ ಮಾಡು, ಐರನ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಐ ಹೆಲ್ಪ್ ಯು ಡೂ ಲಾಂಡ್ರಿ ಅಂದರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ಯು ಹೆಲ್ಪ್ ಮೀ ಡೂ ಲಾಂಡ್ರಿ ಅಂದರೆ ನೀನು ನನಗೆ ಹೆಲ್ಪ್ ಮಾಡು ಅಂತ. ಐ ಹೆಲ್ಪ್ ಯು ಡೂ ಅಂದರೆ ಇಲ್ಲಿ ನೋಡಿ, ಹೆಲ್ಪ್ ಅನ್ನೋ ಒಂದು ವರ್ಬು ಇದೆ, ಡೂ ಅನ್ನೋ ಒಂದು ವರ್ಬು ಇದೆ. ಆ್ಯಕ್ಚುಲಿ ಯು ಡೂ ಲಾಂಡ್ರಿಗೂ ಐ ಹೆಲ್ಪ್ ಯು ಡೂ ಲಾಂಡ್ರಿಗೂ ಬಹಳ ವ್ಯತ್ಯಾಸ ಇದೆ. She filled her tooth herself. She filled her tooth herself. So notice the difference. She had her tooth filled. She filled her tooth herself ಅಂತಂದರೆ ಅವಳ ಹಲ್ಲನ್ನು ಅವಳೇ ತುಂಬಿಕೊಂಡ್ಳು ಅಂತ. ಇದು ಸ್ವಲ್ಪ ಕಷ್ಟದ ವಿಷಯ, ಅನ್ಲೆಸ್ ಯು ಆರ್ ಎ ಡೆಂಟಿಸ್ಟ್. She had her tooth filled ಅಂದರೆ ಅವಳು ತುಂಬಿಸ್ಕೊಂಡ್ಳು, ಅವಳ ಹಲ್ಲನ್ನು ತುಂಬಿಸ್ಕೊಂಡ್ಳು ಅಂದರೆ ಡೆಂಟಿಸ್ಟ್ ಹತ್ರ ಹೋಗಿ ತುಂಬಿಸ್ಕೊಂಡ್ಳು. ಐ ವಾಂಟ್ ಟು ಪೇಂಟ್ ಅವರ್ ಹೌಸ್ ಅಂದರೆ ನಾನೇ ನನ್ನ ಮನೆಯನ್ನು ಪೇಂಟ್ ಮಾಡ್ತೀನಿ. ಐ ವಾಂಟ್ ಟು ಗೆಟ್ ಅವರ್ ಹೌಸ್ ಪೇಂಟೆಡ್. ಐ ವಾಂಟ್ ಟು ಗೆಟ್ ಅವರ್ ಹೌಸ್ ಪೇಂಟೆಡ್ ಅಂದರೆ ನನ್ನ ಮನೆಗೆ ಪೇಂಟ್ ಮಾಡಿಸ್ಬೇಕು, ನಾನೇ ಮಾಡಬೇಕು. ನಾನು ಮಾಡಿಸ್ಬೇಕು. ಐ ವಾಂಟ್ ಟು ಗೆಟ್ ಅವರ್ ಹೌಸ್ ಪೇಂಟೆಡ್. ನೋಟಿಸ್ ದ ಡಿಫರೆನ್ಸ್.
He took the medicine himself. She made him take medicine. ಯಾವುದೋ ಒಂದು ಮಗು ಇದೆ, ಒಂದು 4 ವರ್ಷದ ಮಗು. ಇಟ್ಸ್ ರಿಯಲಿ ಸಮಥಿಂಗ್ ವಂಡರ್ಫುಲ್ ಇಫ್ ದ ಚೈಲ್ಡ್ ಟೇಕ್ಸ್ ಮೆಡಿಸಿನ್ ಹಿಮ್ಸೆಲ್ಫ್. ಮಗು ತಾನೇ ಒಂದು ಔಷಧಿನ ತೊಗೊಂಡ್ಬಿಟ್ರೆ ಇಟ್ ಈಸ್ ಫ್ಯಾಂಟಾಸ್ಟಿಕ್. ಬಟ್ ಮದರ್ ಮೇಕ್ಸ್ ಹಿಮ್ ಟೇಕ್ ಮೆಡಿಸಿನ್. ಯಾಕೆ ಅಂದರೆ ಅವನೇ ತಗೊಳ್ಳೋದಿಲ್ಲ. ಅದಕ್ಕೆ ತಾಯಿ ಏನು ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ಕುಡಿಸ್ತಾಳೆ, ಮದ್ದು ತಿನ್ನಿಸ್ತಾಳೆ. ಸೊ ನೋಟಿಸ್, ಲೆಟ್, ಹೆಲ್ಪ್, ಹ್ಯಾವ್, ಗೆಟ್, ಮೇಕ್ ಇವು ಡೈರೆಕ್ಟಾಗಿ ಹೇಗೆ ಯೂಸ್ ಮಾಡ್ಬೋದು, ಇಂಡೈರೆಕ್ಟಾಗಿ ಹೇಗೆ ಯೂಸ್ ಮಾಡ್ಬೋದು. ಇಂಡೈರೆಕ್ಟಾಗಿ ಯೂಸ್ ಮಾಡಿದಾಗ ನಾವು ಅದನ್ನು ಕಾಸೆಟಿವ್ ಅಂತೀವಿ. ಸೊ ಇವತ್ತು ನಾವು ಈಗ ಲೆಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಇನ್ನೂ ಒಂದು ವಿಡಿಯೋ ಇದೆ, ಅದರಲ್ಲಿ ಇನ್ನೂ 2 ಕಾಸೆಟಿವ್ಸ್ ಬಗ್ಗೆ ನೋಡ್ತೀವಿ. ಈ ವಿಡಿಯೋದಲ್ಲಿ 2 ಕಾಸೆಟಿವ್ ಮಾತ್ರ ತಗೊಂಡಿದ್ದೀನಿ, ಲೆಟ್ ಮತ್ತು ಹೆಲ್ಪ್. ಲೆಟ್ ಮೀ ಈಸ್ ಯೂಸ್ ಟು ಆಫರ್ ಹೆಲ್ಪ್. ಲೆಟ್ ಮೀ ಹೆಲ್ಪ್ ಯು. ಲೆಟ್ ಈಸ್ ಯೂಸ್ ಟು ಗಿವ್ ಪರ್ಮಿಷನ್. ಲೆಟ್ ಹಿಮ್ ಗೋ. Let me is used to show what the speaker is going to do. Let me give you an example. ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳೋಕೆ ಮುಂಚೆ ಇಂಟ್ರೊಡಕ್ಟರಿ ಆಗಿ ಹೇಳ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಅಂತ ಈಗಲೇ ಹೇಳ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಈಗಲೇ ಹೇಳ್ತೀನಿ. ಲೆಟ್ ಮಿ ಓಪನ್ ದ ಡೋರ್ ಅಂದರೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳೋದನ್ನು, ಅಂದರೆ ಇನ್ನೂ ಓಪನ್ ಮಾಡಿಲ್ಲ. ಲೆಟ್ ಮಿ ಓಪನ್ ದ ಡೋರ್ ಅಂದಾಗ ನಾನು ಇನ್ನೂ ಡೋರ್ ಓಪನ್ ಮಾಡಿಲ್ಲ, ಇರಿ ಬೆಳಕು ಬರಲಿಕ್ಕೆ, ಗಾಳಿ ಬರಲಿಕ್ಕೆ ನಾನು ಬಾಗಿಲನ್ನ ತೆಗಿತೀನಿ ಅನ್ನೋದನ್ನು ನೇರವಾಗಿ ನಾವಿಲ್ಲಿ ಹೇಳೋದಿಲ್ಲ. ಲೆಟ್ಸ್ ಈಸ್ ಯೂಸ್ ಟು ಮೇಕ್ ಸಜೆಷನ್ಸ್. ಲೆಟ್ಸ್ ಗೋ ಬೈ ಟ್ರೈನ್. ಟ್ರೈನಲ್ಲಿ ಹೋಗೋಣ, ಇಟ್ಸ್ ಅ ಸಜೆಷನ್. ಲೆಟ್ ಮಿ ಈಸ್ ಯೂಸ್ಡ್ ಆಸ್ ಎ ಫ್ರೆಂಡ್ಲಿ ಪರ್ಮಿಷನ್. ಲೆಟ್ ಮಿ ಮೇಕ್ ಅ ಕಾಲ್. ನಾನು ಫೋನ್ ಕಾಲ್ ಮಾಡ್ತೀನಿ. ಅವಾಯ್ಡ್ ಯೂಸಿಂಗ್ ಎಸ್ ಆರ್ ಇ ಎಸ್ ಆರ್ ಟು ಆರ್ ಐ ಎನ್ ಜಿ ಫಾರ್ಮ್ ಇನ್ಸ್ಟೆಡ್ ಆಫ್ ಎ ವರ್ಬ್ ವರ್ಡ್ ಇನ್ ಎ ಕಾಸೆಟಿವ್ ವಿತ್ ಲೆಟ್. ಲೆಟ್ ಜೊತೆಗೆ ಯೂಸ್ ಮಾಡಿದಾಗ ಮೇಕ್ ಅಂತ ಯೂಸ್ ಮಾಡಿ. ಮೇಲ್ಗಡೆ ಸೆಂಟೆನ್ಸ್ ನೋಡಿ, ಲೆಟ್ ಮಿ ಮೇಕ್ ಎ ಕಾಲ್ ಅಂದ್ವಿ, ಲೆಟ್ಸ್ ಗೋ ಅಂದ್ವಿ. ಇಲ್ಲಿ ಲೆಟ್ಸ್ ಗೋಸ್ ಇಲ್ಲ, ಲೆಟ್ಸ್ ಟು ಗೋ ಇಲ್ಲ, ಲೆಟ್ಸ್ ಗೋಯಿಂಗ್ ಇಲ್ಲ, ಲೆಟ್ಸ್ ಗೋ ಅದನ್ನೇ ಯೂಸ್ ಮಾಡಬೇಕು. ಲೆಟ್ ಜೊತೆಗೆ ಯಾವತ್ತು V1 ಯೂಸ್ ಮಾಡಬೇಕು, V4 ಅಥವಾ V5 ಯೂಸ್ ಮಾಡಬಾರ್ದು. ಲೆಟ್ ಮಿ ಗೋ. ಐ ಆಮ್ ಲೆಟಿಂಗ್ ದಿಸ್ ಮಷಿನ್ ಕೂಲ್. His mother lets him go to school. My father lets me using his car. Will you let me borrow your pen? So ಈ ಥರದ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನಾನು. ಈ ಎಕ್ಸಾಂಪಲ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅನ್ನೋದನ್ನು ನೀವು ಸಾಕಷ್ಟು ಸಲ ಯೂಸ್ ಮಾಡಿದಾಗ, ಯೂಸ್ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ದೀವಿ, ಮೀ ಅಂತ ಯೂಸ್ ಮಾಡ್ತೀವಿ, ವಿನಃ ಐ ಅಂತ ಯೂಸ್ ಮಾಡ್ತಾ ಇಲ್ಲ. ಲೆಟ್ ಐ ಗೋ ಅಂತ ಹೇಳ್ತಾ ಇಲ್ಲ. ಇದನ್ನು ಗಮನಿಸಿ. ಹಿಮ್ ಅಂತೀವಿ, ವಿನಃ ಹಿ ಅಂತ ಹೇಳ್ತಾ ಇಲ್ಲ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ಯು ವಿಲ್ ಬಿ ಗಿವಿಂಗ್ ಯುವರ್ ಟಂಗ್ ಎ ಫ್ಯಾಂಟಾಸ್ಟಿಕ್ ಟ್ರೈನಿಂಗ್. ನೀವು ನಿಮ್ಮ ನಾಲಿಗೆಗೆ ಟ್ರೈನಿಂಗ್ ಕೊಡಬೇಕು. ಸೊ ಲೆಟ್ ಮಿ ಟೆಲ್ ಯು, ಲೆಟ್ಸ್ ನಾಟ್ ವರಿ ಅಬೌಟ್, ಲೆಟ್ ಹಿಮ್ ಆಸ್ಕ್ ಯು ಅ. ಸೊ ಈ ಬ್ಲ್ಯಾಂಕ್ ಎಲ್ಲ ನೀವು ಏನಾದರೂ ಒಂದು ಹಾಕಿ ಫಿಲಪ್ ಮಾಡಿ, ಆವಾಗ ಇದಕ್ಕೆ ಹೆಚ್ಚು ಅರ್ಥ ಸಿಕ್ಕತ್ತೆ. ಲೆಟ್ ಮಿ ಟೆಲ್ ಯು ಅ ಸ್ಟೋರಿ ಅಂತ ಹೇಳ್ಬೋದು. ಲೆಟ್ಸ್ ನಾಟ್ ವರಿ ಅಬೌಟ್ ದ ಎಲೆಕ್ಷನ್ಸ್. Let him ask you a question. Let her take a taxi. Let them not take an auto. So, ಈ ಥರ ಹೇಗೆ ನಾವು ಲೆಟ್ನ ಯೂಸ್ ಮಾಡ್ತೀವಿ ಅಂತ. Let's see a few more causatives. Some more sentences on the word let. So, you'll get some sentences. You fill up the blank. ಸೊ ಯು ಗಾಟ್ ದೀಸ್ 3 ಆಸ್ ಕಾಸೆಟಿವ್. ಈ ಕಾಸೆಟಿವ್ ಆಗಿ ನಿಮಗೆ ಈ 3 ಕೊಟ್ಟಿದೆ. ಇದನ್ನು ನೀವು ಫಿಲ್ ಅಪ್ ದಿ ಬ್ಲ್ಯಾಂಕ್ ಮಾಡಿ. ಲೆಟ್ ಮಿ ಡೂ ಮೈ ಅಂತ ಹೇಳಿ ಏನು ಬರೀತೀರಿ? ಲೆಟ್ ಹರ್ ಗೋ ಬೈ ಏನು ಬರೀತೀರಿ? ಲೆಟ್ ಹಿಮ್ ವೇಟ್ ಆ್ಯಂಡ್. ಸೊ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ, ನೀವು ಬರೋದ್ಮೇಲೆ ನಾನು ಉತ್ತರ ಹೇಳ್ತೀನಿ. ಪಾಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಲೆಟ್ ಮಿ ಡೂ ಮೈ ಡ್ಯೂಟಿ. ಲೆಟ್ ಮಿ ಡೂ ಮೈ ಹೋಮ್ ವರ್ಕ್. ಲೆಟ್ ಮಿ ಡೂ ಮೈ ವರ್ಕ್. ಈ ಥರ ಏನಾದರೂ ಒಂದು ಸೆಂಟೆನ್ಸ್ ಮಾಡಿದರೆ ಐ appreciate you. Let her go by taxi, bus, flight, auto. ಈ ಥರದ ಯಾವುದಾದ್ರು ಒಂದು ವರ್ಡ್ ಬರೆದಿದ್ರೆ, ಯಾಕಂದರೆ ಗೋ ಬೈ ಅಂದರೆ ಯಾವುದಾದ್ರು ಒಂದು ವೆಹಿಕಲ್ ಹೆಸರು ಹೇಳಬೇಕು ನೀವು. ಲೆಟ್ ಹಿಮ್ ವೇಟ್ ಆ್ಯಂಡ್ ಸಿ ಅನ್ನೋಂಥ ಒಂದು ವರ್ಡ್ ಬರೆದಿರ್ಬೋದು ನೀವು. ಸೊ ನಿಮ್ಮ ವರ್ಡ್ಸ್ ಅಲ್ಲಿ ಅಪ್ರೋಪ್ರಿಯೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಫ್ರೇಸಲ್ ವರ್ಬ್ಸಿಗೆ ಬರ್ತಾ ಇದ್ದೀವಿ.
ಲೆಟ್ ಇನ್ ಅನ್ನೋಂಥದ್ದು ಪಾಸಿಟಿವ್ ಅಲ್ಲ. ಲೆಟ್ ಇನ್ ಅಂದರೆ ಯು ಆರ್ ಲೆಟಿಂಗ್ ಸಂಬಡಿ ಇನ್ ಬಿಕಾಸ್ ಯು ಆರ್ ಗಿವಿಂಗ್ ಪರ್ಮಿಷನ್ ಟು ಸಂಬಡಿ ಸೊ ದಟ್ ಹಿ ಕ್ಯಾನ್ ಕಮ್ ಇನ್ಸೈಡ್. Let off. Sometimes if you are a student, you will know that teachers will be saying, we will let off the class. Let off ಅಂದರೆ ಒಂದು ರೀತಿ ನೀವೇನೋ ಗಲಾಟೆ ಮಾಡಿದ್ದೀರಾ, ಅಲ್ಲಿ ಇಟ್ಸ್ ಎ ಪನಿಷ್ಮೆಂಟ್. ದಟ್ ಒಂದು ಲೈಟ್ ಪನಿಷ್ಮೆಂಟ್, ಕ್ಲಾಸ್ ಲೆಟ್ ಆಫ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಮೇ ಬಿ ಟೂ ತ್ರೀ ರೀಸನ್ಸ್ ಇರುತ್ತೆ. ಒನ್ ರೀಸನ್ ಈಸ್ ವೆನ್ ದ ಟೀಚರ್ ಈಸ್ ನಾಟ್ ದೇರ್, ದೇ ಲೆಟ್ ಆಫ್ ದ ಕ್ಲಾಸ್. ವೆನ್ ಯು ಆಸ್ ಎ ಸ್ಟೂಡೆಂಟ್, ವೆನ್ ಯು ಕಮಿಟ್ ಸಮ್ ಎರರ್, ಎ ಮಿಸ್ಟೇಕ್ ಅಥವಾ ಒಂದು ಗಲಾಟೆ ಏನಾದರೂ ಆದರೆ ಕ್ಲಾಸಲ್ಲಿ, ಆಗಲೂ ಕೂಡ ಅವರು ಲೆಟ್ ಆಫ್ ಮಾಡ್ತಾರೆ. ಲೆಟ್ ಆಫ್ ಅಂದರೆ ಕ್ಲಾಸ್ ಕ್ಯಾನ್ಸಲ್ ಮಾಡ್ತಾರೆ. ಅದೊಂದು ಸಣ್ಣ ನಿಮ್ಮ ತಪ್ಪಿಗೆ ಒಂದು ಸಣ್ಣ ಪನಿಷ್ಮೆಂಟ್ ಕೂಡ ಹೌದು. ಲೆಟ್ ಡೌನ್ ಅಂದರೆ ಯು ಆರ್ ನಾಟ್ ಸಪೋರ್ಟಿಂಗ್ ಸಂಬಡಿ, ದಟ್ ಈಸ್ ಲೆಟಿಂಗ್ ಡೌನ್ ಸಂಬಡಿ. ಇಫ್ ಯು ಲೆಟ್ ಡೌನ್ ಹಿಮ್, ಹಿಲ್ ನಾಟ್ ಟ್ರಸ್ಟ್ ಯು ಫರ್ದರ್. ನೀವೀಗ ಏನಾದರೂ ಅವನನ್ನು ಲೆಟ್ ಡೌನ್ ಮಾಡಿದ್ರೆ ಅವ್ನು ಮುಂದೆ ನಿಮ್ಮನ್ನು ನಂಬೋದಿಲ್ಲ, ಬಿಕಾಸ್ ಯು ಡೋಂಟ್ ಸಪೋರ್ಟ್ ಹಿಮ್, ಸೊ ಹಿ ವೋಂಟ್ ಬಿಲೀವ್ ಯು. ಲೆಟ್ ಗೋ, ಇಟ್ಸ್ ಅ ವಂಡರ್ಫುಲ್ attitude. We have to follow this attitude in life. ಏನಂದರೆ ಲೆಟ್ ಇಟ್ ಗೋ ಅನ್ಬೇಕು. ಯಾಕೆಂದರೆ ಭಾಳಷ್ಟು ಅನ್ನೆಸೆಸರಿ, ಅನ್ವಾಂಟೆಡ್, ಇನ್ಸಿಗ್ನಿಫಿಕೆಂಟ್, ಮೀನಿಂಗ್ಲೆಸ್, ವಿಚ್ ವಿಲ್ ಕಾಸ್ ಸಮ್ ಕ್ವಾರಲ್, ಆ ಥರದನ್ನು ನಾವು ಬಿಟ್ಬಿಡಬೇಕು. ಹೋಗಲಿ ಬಿಡು ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಎಕ್ಸಲೆಂಟ್ ಆ್ಯಟಿಟ್ಯೂಡ್ ಅದು. ಜಾನೆದೋ ಅಂತೀವಿ, ಛೋಡ್ದೋ ಅಂತೀವಿ. ಈ ಲೆಟ್ ಗೋ ಆ್ಯಟಿಟ್ಯೂಡ್ ಈಸ್ ಅ ವಂಡರ್ಫುಲ್ ಆ್ಯಟಿಟ್ಯೂಡ್. ಆಲ್ ಆಫ್ us should accept this and we have to follow this. Wonderful sentences. I'm giving you a lot of sentences for the tongue training. So by repeating these sentences, keep repeating. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಬೋದು ಅಥವಾ ಪಾಸ್ ಮಾಡಿಕೊಂಡು ರಿಪೀಟ್ ಮಾಡ್ತಾ ಹೋಗ್ಬೋದು. ಮಾಡಿ 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 ನಿಮ್ಮ ನಾಲ್ಗೆಗೆ ಹೆಚ್ಚು ಟ್ರೈನಿಂಗ್ ಕೊಟ್ಕೊಳ್ಬೋದು. ನೋಡಿ, ಲೆಟ್ ಆದಮೇಲೆ ಶಿ ಯೂಸ್ ಮಾಡಿಲ್ಲ, ಹರ್ ಅಂತಲೇ ಹೇಳ್ತಾ ಬಂದಿದ್ದೀವಿ. ಲೆಫ್ಟ್ ಸೈಡ್ ನೋಡಿ, ಲೆಟ್ ಹರ್ ಲೆಟ್ ಹರ್ ಲೆಟ್ ಹರ್ ಅಂತಲೇ ಇದೆ. ಇಲ್ಲಿ ಲೆಟ್ ಮೀ ಅಂತ ಇದೆ, ಲೆಟ್ ಹಿಮ್ ಅಂತ ಇದೆ. ಮೀ ಬರುತ್ತೆ ವಿನಃ ಐ ಬರಲ್ಲ, ಹಿಮ್ ಬರುತ್ತೆ ವಿನಃ ಹಿ ಬರೋದಿಲ್ಲ. ಸೊ 3 ಪ್ರೊನೌನ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ, ಹರ್, ಮೀ, ಹಿಮ್. ಹರ್ ಬದಲು ಶಿ ಅಥವಾ ಮೀ ಬದಲು ಐ ಅಥವಾ ಹಿಮ್ ಬದಲು ಹಿ, ಇದನ್ನು ನಾವು ಯೂಸ್ ಮಾಡಬಾರ್ದು. ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಈಗ ಲೆಟ್ ದೆಮ್ ಯೂಸ್ ಮಾಡಿದ್ದೀವಿ, ದೇ ಯೂಸ್ ಮಾಡಿಲ್ಲ. ಲೆಟ್ ಅಸ್ ಯೂಸ್ ಮಾಡಿದ್ದೀವಿ, ಲೆಟ್ ವಿ ಅನ್ಬಾರ್ದು, ಲೆಟ್ ವಿ ಲೆಟ್ ದೇ ಅನ್ಬಾರ್ದು. ಲೆಟ್ ದೆಮ್ ಅಂತಲೇ ಹೇಳಬೇಕು, ಲೆಟ್ ಅಸ್ ಅಂತಲೇ ಹೇಳಬೇಕು. ಪ್ರನೌನ್ನ ಒಂದು ಫಾರ್ಮ್ ಇದು, ಅದನ್ನು ನಾವು ಯೂಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ. ಲೆಟ್ ಮೀನ ಲೆಮಿ ಅಂತ ಕೂಡ ಕರಿತೀವಿ. ಇದನ್ನು ಲೆಮಿ ಅಂತಲೇ ಯೂಸ್ ಮಾಡ್ತಾ ಹೋಗಿ. ನಿಮಗೆ ಹೆಚ್ಚು ಇದು ಸ್ಪೋಕನ್ ಇಂಗ್ಲೀಷ್ ಮತ್ತು ಒಂದು ಪಾಲಿಶ್ಡ್ ಲ್ಯಾಂಗ್ವೇಜ್. ನಿಮ್ಮ ನಾಲ್ಗೆಗೆ ನಾವು ಟ್ರೈನಿಂಗ್ ಕೊಡೋಕ್ಕೆ. ಸೊ ಇಲ್ಲಿ ಡೋಂಟ್ ಲೆಟ್ ಅಂತಲೂ ಇದೆ. ಡೋಂಟ್ ಲೆಟ್ ಹಿಮ್ ಅಂತಂದರೆ ಮಾಡೋಕ್ಕೆ ಬಿಡಬೇಡಿ ಅಂತ. ಲೆಟ್ ಮೀ ಅಂದರೆ ನನಗೆ ಮಾಡ್ಲಿಕ್ಕೆ ಬಿಡಿ ಅಂತ. ಡೋಂಟ್ ಲೆಟ್ ಹಿಮ್ ಅಂದರೆ ಅವ್ರಿಗೆ ಮಾಡೋಕ್ಕೆ ಬಿಡಬೇಡಿ, ಅವನಿಗೆ ಮಾಡೋಕ್ಕೆ ಬಿಡಬೇಡಿ, ಅವಳಿಗೆ ಮಾಡೋಕ್ಕೆ ಬಿಡಬೇಡಿ ಅನ್ನೋಕ್ಕೆ ಡೋಂಟ್ ಲೆಟ್ ಹರ್ ಅಂತ ಹೇಳಬೇಕು. ಸೊ ನೋಡಿ, ಇಷ್ಟೆಲ್ಲ ಸೆಂಟೆನ್ಸ್ಗಳು ಪಾಸಿಟಿವ್ಸ್ಗೆ ನಿಮಗೆ ಪ್ರಾಕ್ಟೀಸ್ಗೆ ಅಂತಲೇ ಕೊಟ್ಟಿರೋದು. ಇಫ್ ಯು ಪ್ರಾಕ್ಟೀಸ್, ಫಸ್ಟ್ ಏನು ಮಾಡಿ, ಫಾಸ್ಟಾಗಿ ಓದಿ. ಯುವರ್ ಫಾಸ್ಟ್ ರೀಡಿಂಗ್ ಹ್ಯಾಬಿಟ್ ವಿಲ್ ಲೆಟ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಸ್ಪೀಕ್ ಫಾಸ್ಟರ್. Read faster, speak faster. This is my belief. ಮಾತಾಡ್ತಾ ಹೋಗಿ ಫಸ್ಟು ಸ್ಪೀಡಲ್ಲಿ, ಫಾಸ್ಟಾಗಿ, ಕ್ವಿಕ್ಕಾಗಿ ಓದ್ತಾ ಹೋಗಿ. ಓದಿ ಏನಾಗುತ್ತೆ ಅಂದರೆ ನಿಮಗೆ ನಾಲ್ಗೆ ಒಂದು ಟ್ರೈನಿಂಗ್ ಸಿಗುತ್ತೆ. ಆ ನಾಲ್ಗೆ ಟ್ರೈನಿಂಗ್ ಏನು ಮಾಡುತ್ತೆ, ನಿಮಗೆ ಅದನ್ನು ಮಾತಾಡುವಾಗ ಆ ಸೆಂಟೆನ್ಸ್ ತಾನಾಗಿ ಪಾಪಪ್ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಇಡೀ ಸೆಂಟೆನ್ಸೇ ಬರುತ್ತೆ. ಲೆಟ್ ಮಿ ನಾಟ್ ರಿಮೈನ್ ಮ್ಯಾಡ್ ಅಂತ, ಲೆಟ್ ಮಿ ನಾಟ್ ಮೆಡಲ್ ಇನ್ ಅದರ್ ಪೀಪಲ್ಸ್ ಅಫೇರ್ಸ್ ಅಂತ. ಈ ಥರ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿಲ್ಲದಂಗೆ ಓದಿರೋದ್ರಿಂದ, ನಾವು ಏನು ಓದಿರ್ತೀವಿ ಅದು ನೆನಪಾಗಿ ಉಳಿಯುತ್ತೆ. ಆ ನೆನಪು ಏನಾಗುತ್ತೆ, ನಮಗೆ ಓದಬೇಕಾದ್ರೆ, ಮಾತಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ದಟ್ ವಿಲ್ ಕಮ್ ಟು ಅವರ್ ಹೆಲ್ಪ್. ನಮಗೆ ಹೆಲ್ಪ್ ಮಾಡುತ್ತೆ ಅದು. ಆ ಥರ ನಾವು ಯೂಸ್ ಮಾಡ್ತಾ ನಮಗೆ ಸಿಗತ್ತೆ. ಈಗ ಇನ್ನೊಂದು ಕಾಸಿಟಿವ್ ತಗೊಳ್ಳೋಣ. ಕಾಸಿಟಿವ್ ಹ್ಯಾವ್. ಇನ್ ಎ ಕಾಸಿಟಿವ್, ದ ಸಬ್ಜೆಕ್ಟ್ ಡಸಂಟ್ ಪರ್ಫಾರ್ಮ್ ದ ವರ್ಕ್ ಡೈರೆಕ್ಟ್ಲಿ. ತಾನೇ ಕೆಲಸ ಮಾಡಲ್ಲ. ಸಬ್ಜೆಕ್ಟ್ ಅಂದರೆ ಫಸ್ಟ್ ವರ್ಡ್ ಆಫ್ ದ ಸೆಂಟೆನ್ಸ್. ಐ ಈಟ್ ಎ ಮ್ಯಾಂಗೋ. ಐ ಈಟ್ ಎ ಮ್ಯಾಂಗೋ ಅಂತಂದರೆ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟು. ಇಲ್ಲಿ ನಾನೇ ಮಾಡ್ತೀನಿ, ಅದನ್ನು ಹೇಳ್ತಾ ಇದ್ದೀನಿ. ನಾನು ಮಾವಿನ ಹಣ್ಣು ತಿಂತೀನಿ ಅಂತ ಹೇಳ್ತಿದ್ದೀನಿ. ಲೆಟ್ ಮೀ ಈಟ್ ಎ ಮ್ಯಾಂಗೋ ಅಂತಂದರೆ ನಾನು ಒಂದು ಹಣ್ಣನ್ನು ತಿಂತೀನಿ. ಈಗ ಅದಕ್ಕೆ ನೀನೊಂದು ಅವಕಾಶ ಕೊಡು. ಲೆಟ್ ಮೀ ಅಂದರೆ ಗಿವ್ ಮೀ, ಅಲೋ ಮೀ, ಈ ಥರದ ಒಂದು ಒಪಿನಿಯನ್ ಅದು. ಸೊ ಹ್ಯಾವ್ ಅನ್ನೋ ಅಂಥದ್ದು ಕೂಡ ಇದೇ ರೀತಿಯಲ್ಲೇ ಲೆಟ್ ಯಾವ ಥರ ಯೂಸ್ ಮಾಡಿದ್ವೋ ಹಾಗೆಯೇ ಅಲ್ಲಿ
ಸಬ್ಜೆಕ್ಟ್ ಆಗಿ ನಾವು ಯೂಸ್ ಮಾಡಲ್ಲ. ಆ ಸಬ್ಜೆಕ್ಟ್ ಇಂಡೈರೆಕ್ಟ್ ಆಗಿ ಕಾಸಿಟಿವ್ ಆಗಿ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಪರ್ಸನ್ ಗೆಟ್ಸ್ ದ ಅಸಿಸ್ಟೆನ್ಸ್ ಟು ಪರ್ಫಾರ್ಮ್ ದ ವರ್ಕ್. ನೋಡೋಣ. ಅವಾಯ್ಡ್ ಯೂಸಿಂಗ್ ಎ ವರ್ಬ್ ವರ್ಡ್ ಆರ್ ಟು or an ing form instead of a past participle in a causative with have. Phrasal verbs. Have on. Phrasal verbs ಕೂಡ ಇದೆ. Have on ಅಂದರೆ ಒಂದು ಪ್ಲಾನ್ ಅಂತ. ವಾಟ್ ಡು ಯು ಹ್ಯಾವ್ ಆನ್ ಟ್ಯೂಸ್ಡೇ ಅಂತಂತಂದರೆ, ನೀನು ಟ್ಯೂಸ್ಡೇ ಏನು ಇಟ್ಕೊಂಡಿದ್ಯಾ ಮನಸ್ಸಲ್ಲಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ವಾಟ್ ಡು ಯು ಹ್ಯಾವ್ ಆನ್ ದ ವೀಕೆಂಡ್ ಅಂದರೆ ವೀಕೆಂಡಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅನ್ನೋ ಅರ್ಥ ಅದು. ಹ್ಯಾವ್ ಅಪ್ ಅಂತಂದರೆ ಐ ವಾಂಟ್ ಟು ಬ್ರಿಂಗ್ ಸಮಥಿಂಗ್ ಟು ದಿ ಕೋರ್ಟ್ ಆಫ್ ಲಾ ಅನ್ನೋದನ್ನು ನಾವು ಐ ಹ್ಯಾವ್ ಅಪ್ ಟು ದ ಲಾ ಕೋರ್ಟ್ ಅಂತ ಹೇಳ್ಬೋದು. ಅಂದರೆ ಐ ಹ್ಯಾವ್ ಅಪ್ ದಿಸ್ ಕೇಸ್ ಟು ದ ಲಾ ಕೋರ್ಟ್. ಸೊ ನಾವು ಹ್ಯಾವ್ ಅಪ್ ಅನ್ನೋದನ್ನು ಹಾಗೆ ಯೂಸ್ ಮಾಡ್ತೀವಿ. ಹ್ಯಾವ್ ಆಸ್ ಎ ಕಾಸಿಟಿವ್. ಹಿ ವಾಂಟ್ಸ್ ಟು ಹ್ಯಾವ್ ದಿಸ್ ಬುಕ್ ರೆನ್ಯೂಡ್. ಅವನು ಲೈಬ್ರರಿನಲ್ಲಿ ಈ ಪುಸ್ತಕನ ರೆನ್ಯೂ ಮಾಡಿಸ್ಬೇಕು ಅಂತ ಬಂದಿದ್ದಾನೆ. ಹಿ ಹ್ಯಾಡ್ ಹಿಸ್ ಟೂತ್ ಫಿಲ್ಡ್. ಅವನ ಟೂತನ್ನು ಅಂದರೆ ಹಲ್ಲನ್ನು ತುಂಬಿಸ್ಕೊಳ್ತಾನೆ. ಹ್ಯಾವ್ ಹ್ಯಾಡ್ ಯುವರ್ ಟೆಂಪರೇಚರ್ ಟೇಕನ್. ಹ್ಯಾವ್ ಯು ಹ್ಯಾಡ್ ಯುವರ್ ಟೆಂಪರೇಚರ್ ಟೇಕನ್ ಅನ್ನೋದಕ್ಕೂ ಹ್ಯಾವ್ ಹ್ಯಾಡ್ ಯುವರ್ ಟೆಂಪರೇಚರ್ ಟೇಕನ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ದೇ ಹ್ಯಾಡ್ ದೇರ್ ವಿಲ್ ಚೇಂಜ್ಡ್. ದೇ ಚೇಂಜ್ ದೇರ್ ವಿಲ್ ಅಂತಂದರೆ ಅವರೇ ಚೇಂಜ್ ಮಾಡೋದು ಅಂತ. ದೇ ಹ್ಯಾಡ್ ದೇರ್ ವಿಲ್ ಚೇಂಜ್ ಅಂದರೆ ದೇ ಟುಕ್ ದಿ ಹೆಲ್ಪ್ ಆಫ್ ದಿ ಲಾಯರ್, ಅಡ್ವೊಕೇಟ್ ಹೆಲ್ಪ್ ತೊಗೊಂಡಾಗ ಏನಾಗುತ್ತೆ, ದೇ ಹ್ಯಾಡ್ ದೇರ್ ವಿಲ್ ಚೇಂಜ್ಡ್. ಹ್ಯಾವ್ ಹ್ಯಾಡ್ ಯುವರ್ ಟೆಂಪ್ರೇಚರ್ ಟೇಕನ್ ಅಂದರೆ ನಿನ್ನ ಟೆಂಪ್ರೇಚರ್ನ ಇನ್ಯಾರಾದರೂ ತಗೊಳ್ತಾರೆ ಅವಾಗ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಶಿ ಹ್ಯಾಡ್ ಹರ್ ಹೇರ್ ಸ್ಟೈಲ್ ಡನ್. ಆಕೆಗೆ ಮಾಡ್ಕೊಳಕ್ಕೆ ಬರಲ್ಲ, ಹೇರ್ ಸ್ಟೈಲ್ನ ಯಾರೊಬ್ಬರು ಮಾಡಿಕೊಡ್ತಾರೆ. ಇನ್ನೊಂದು ಸ್ವಲ್ಪ ಸೆಂಟೆನ್ಸ್ಗಳನ್ನ ನೋಡೋಣ. ದೇ ಹ್ಯಾವ್ ದೇರ್ ವರ್ಕ್ ಡನ್ ಅಂದರೆ ಅವರೇ, ದೇ ಹ್ಯಾವ್ ಡನ್ ದೇರ್ ವರ್ಕ್ ಅಂದರೆ ಬೇರೆ. ದೇ ಹ್ಯಾವ್ ಡನ್ ದೇರ್ ವರ್ಕ್ ಅಂದರೆ ಅವರೇ ಕೆಲಸ ಮಾಡಿದ್ರು ಅಂತ. ದೇ ಹ್ಯಾವ್ ದೇರ್ ವರ್ಕ್ ಡನ್ ಅಂದರೆ ಅವರು ಕೆಲಸ ಮಾಡಿಸ್ಕೊಂಡ್ರು ಅಂತ. ದೇ ಹ್ಯಾವ್ ಅವರ್ ಟೂತ್, ವಿ ಹ್ಯಾವ್ ಅವರ್ ಟೂತ್ ಫಿಲ್ಡ್ ಅಂದರೆ ನಾವು ನಮ್ಮ ಹಲ್ಲುಗಳನ್ನು ತುಂಬಿಸ್ಕೊಂಡ್ವಿ. ದೇ ಹ್ಯಾವ್ ದೇರ್ ಕಾರ್ ಸರ್ವಿಸ್ಡ್. ಅವರು ಅವ್ರ ಕಾರ್ಗಳನ್ನು ಸರ್ವಿಸ್ ಮಾಡಿಸ್ಕೊಂಡ್ರು. ವಿ ಹ್ಯಾವ್ ಅವರ್ ವಿಲ್ ಚೇಂಜ್ಡ್. ದೇ ಹ್ಯಾವ್ ದೇರ್ ಹೇರ್ ಸ್ಟೈಲ್ ಡನ್. ವಿ ಹ್ಯಾವ್ ಅವರ್ ಕ್ಲೋತ್ಸ್ ವಾಶ್ಡ್ ಅಂದರೆ ನಾವೇ ನಮ್ಮ ಬಟ್ಟೆಗಳನ್ನು ಒಕ್ಕೊಂಡ್ಲಿಲ್ಲ. ವಿ ಹ್ಯಾವ್ ಅವರ್ ಕ್ಲೋತ್ಸ್ ವಾಶ್ಡ್. You have your photos washed. They have their book renewed. You have your temperature taken. They have their portrait fixed on the wall. ನಾವೇ ನಮ್ಮ ಫೋಟೋಗಳನ್ನು ಗೋಡೆ ಮೇಲೆ ಹಾಕ್ಕೊಂಡ್ರೆ ವಿ ಹ್ಯಾವ್ ಫಿಕ್ಸ್ಡ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಆರ್ ಪೋರ್ಟ್ರೇಟ್ ಫಿಕ್ಸ್ಡ್ ಅಂದರೆ ನಾವು ಹಾಕಿಸ್ಕೊಂಡ್ವಿ, ಗೋಡೆ ಮೇಲೆ ನಾವೇ ಹಾಕೋಕ್ಕಾಗಲಿಲ್ಲ, ಯಾರೋ ಬಂದು ಹಾಕ್ಕೊಟ್ರು. ಈ ಥರದ ಸೆಂಟೆನ್ಸ್ಗಳಿವು. ಸೊ ಕಾಸಟಿವ್ಸ್ನಲ್ಲಿ ಎರಡು ನೋಡಿದ್ವಿ, ಒಂದು ಲೆಟ್, ಇನ್ನೊಂದು ಹ್ಯಾವ್. ಲೆಟ್ ಮತ್ತು ಹ್ಯಾವನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು 3 ಕಾಸಟಿವ್ಸ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. Thanks for watching. Please put your valuable comments. See you in the next video. Till then, keep smiling and keep learning.